ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆದ ಧರ್ಮ ಗ್ರಂಥಗಳಿರ್ತವೆ. ಆ ಧರ್ಮ ಗ್ರಂಥಗಳಲ್ಲಿ ಬಹುತೇಕ ಧರ್ಮದ ಆಚರಣೆಗಳು ಹೇಗಿರಬೇಕು, ನಂಬಿಕೆಗಳು ಮತ್ತು ಸಿದ್ಧಾಂತಗಳು ವರ್ಣಿಸಲ್ಪಡ್ತವೆ. ಆದರೆ ಹಿಂದೂ ಎಂದು ತಪ್ಪಾಗಿ ಕರೆಯಲ್ಪಡುವ ಸನಾತನ ಬ್ರಾಹ್ಮಣ ಧರ್ಮಕ್ಕೆ ಒಂದು ನಿರ್ದಿಷ್ಟವಾದ ಧರ್ಮ ಗ್ರಂಥ ಇಲ್ಲದೆ ಇರುವಂಥದ್ದು ಪ್ರಶ್ನಾರ್ಹವಾದಂಥದ್ದು. ಇಲ್ಲಿ ಅನೇಕ ವೈದಿಕ ಗ್ರಂಥಗಳನ್ನ ಹಿಂದೂಗಳ ಧಾರ್ಮಿಕ ಗ್ರಂಥ ಅಂತ ಹೇಳಲಾಗ್ತದೆ. ಅದರಲ್ಲಿ ವಿಶೇಷವಾಗಿ ಭಗವದ್ಗೀತೆಯನ್ನ ಹಿಂದೂಗಳ ಧರ್ಮ ಗ್ರಂಥ ಅಂತ ಬಿಂಬಿಸ್ತಾ ಬರಲಾಗಿದೆ. ನಿಜವಾಗಿಯೂ ಭಗವದ್ಗೀತೆ ಒಂದು ಧರ್ಮ ಗ್ರಂಥವೇ? ಧರ್ಮ ಗ್ರಂಥ ಆಗುವ ಎಲ್ಲ ಲಕ್ಷಣಗಳು ಅದಕ್ಕೆ ಇದಾವೆ ಅಂತ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ನಾನು ಈ ಹಿಂದೆ ಕೂಡ ಭಗವದ್ಗೀತೆಯನ್ನ ಬಹಳ ಮಾರ್ಮಿಕವಾಗಿ ಅನೇಕ ದಾರ್ಶನಿಕರ ದೃಷ್ಟಿಕೋನದಲ್ಲಿ ವಿವರಿಸಿದಂಥ ಒಂದು ವಿಡಿಯೋವನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಅದರಲ್ಲಿರುವ ಅನೇಕ ಟೊಳತನಗಳನ್ನು ನಾನು ಅಲ್ಲಿ ತಮ್ಮ ಎದುರುಗಡೆ ಇಟ್ಟಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಭಗವದ್ಗೀತೆಯನ್ನು ಬಹಳ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡಿದ್ದಾರೆ. ಇಲ್ಲಿ ಭಗವದ್ಗೀತೆ ಅನ್ನುವ ಪರಿಕಲ್ಪನೆ ಯಾಕೆ ಹುಟ್ಟಿತು ಅನ್ನೋದು ಬಹಳ ಮಹತ್ವ. ನಾವೆಲ್ಲ ಓದದ ಹಾಗೆ ಭಗವದ್ಗೀತೆ ಯುದ್ಧದ ಸನ್ನಿವೇಶದಲ್ಲಿ ಬೋಧಿಸಲ್ಪಡ್ತು ಅಂತ ಹೇಳಿದ್ದೇವೆ. 18 ದಿನಗಳ ಆ ಘನಘೋರ ಯುದ್ಧ, ಆ ಯುದ್ಧದ ಸನ್ನಿವೇಶದಲ್ಲಿ ಈ ಧಾರ್ಮಿಕ ತತ್ವಗಳ ಬೋಧನೆ ಇದು ಸಾಧ್ಯವೇ? ಇದೆಲ್ಲವನ್ನು ನಾವು ಒಂದ್ಸಲ ಯೋಚನೆ ಮಾಡಿದಾಗ ಆತುರವಾಗಿ ಭಗವದ್ಗೀತೆ ಯಾಕೆ ಹುಟ್ಟುಕೊಳ್ಳುತ್ತು, ಅದರ ಹಿಂದಿನ ಕಾರಣಗಳೇನು ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಗುರುತಿಸಬೇಕು. ಸಾಮಾನ್ಯವಾಗಿ ಈ ಸ್ಥಾಪಿತ ವ್ಯವಸ್ಥೆಯನ್ನು ಪ್ರಶ್ನಿಸುವ ಚಳುವಳಿಗಳು ಹುಟ್ಟುಕೊಂಡಾಗೆಲ್ಲ ಅದಕ್ಕೆ ಪರ್ಯಾಯವಾಗಿ ಒಂದು ಸಿದ್ಧಾಂತವನ್ನ ರೂಪುಗೊಳಿಸೋದು ಸನಾತನ ವೈದಿಕರ ಒಂದು ಹುನ್ನಾರದ ಭಾಗ. ಹಾಗೆ ಗೀತೆ ಅನ್ನೋದು ಒಂದು ಧಾರ್ಮಿಕ ಅಸ್ತ್ರ ಅಷ್ಟೇ. ಗೀತೆಯನ್ನ ಇತ್ತೀಚೆಗೆ ರಾಷ್ಟ್ರೀಯ ಗ್ರಂಥ ಅಂತ ಘೋಷಿಸಬೇಕು ಅನ್ನುವ ಬೇಡಿಕೆಗಳು ಹೆಚ್ಚುತ್ತಿದ್ದಾವೆ. ಭಗವದ್ಗೀತೆಯನ್ನ ಪ್ರಚಾರ ಮಾಡುವ ಅನೇಕ ಸಂಘ ಸಂಸ್ಥೆಗಳು ಸಿಕ್ಕಾಪಟ್ಟೆ ದುಡ್ಡನ್ನು ಹಾಕ್ತಕ್ಕಂಥದ್ದು, ಪ್ರಚಾರ ಮಾಡತಕ್ಕಂಥ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಇದರ ಹಿಂದಿನ ಹುನ್ನಾರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಈ ಭಗವದ್ಗೀತೆಯನ್ನ ಮುನ್ನೆಲೆಗೆ ತರುವುದರ ಹಿಂದಿನ ಉದ್ದೇಶ ದೇಶದ ಅನೇಕ ನೈಜ ಸಮಸ್ಯೆಗಳನ್ನ ಜನರಿಗೆ ತಿಳಿಯದಂತೆ ಅಡಗಿಸುವ ಒಂದು ವ್ಯವಸ್ಥಿತವಾದ ಹುನ್ನಾರ ತಂತ್ರ. ಇದು ಜನರನ್ನು ದಿಕ್ಕು ತಪ್ಪಿಸುವ ಒಂದು ವ್ಯವಸ್ಥೆ. ದೇವವಾಣಿ ಎಂದೆನಿಸುವ ಮೂಲಕ ಅದನ್ನು ಬಹಳ ದೊಡ್ಡ ಪವಿತ್ರ ಗ್ರಂಥ ಎಂದು ಬಿಂಬಿಸುವ ಹುನ್ನಾರಗಳು. ಹೀಗೆ ಗೀತೆಯಾಗಲಿ, ವೇದಗಳಾಗಲಿ, ಹೋಮರ್ ಆಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ, ಈ ಧರ್ಮ ಗ್ರಂಥಗಳು ಓದಿದರೆ ಮನುಷ್ಯನ ಎಲ್ಲಾ ಕಷ್ಟಗಳು ಬಗೆಹರಿತವೆ ಅನ್ನೋದಂತೂ ಶುದ್ಧಾಂಗ ಸುಳ್ಳು. ಗೀತೆಯ ಹುಟ್ಟಿನ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ಅವಲೋಕಿಸ್ತಾ ಹೋದಾಗ ಸ್ಥಾಪಿತ ಸಂಪ್ರದಾಯಗಳ ವಿರುದ್ಧ ಚಳುವಳಿಗಳು ಹುಟ್ಟಿದ ಕಾರಣಕ್ಕೆ ಭಾರತದಲ್ಲಿ ಭಗವದ್ಗೀತೆ ಹುಟ್ಟಿದೆ ಅಂತ ಅನೇಕ ಜನ ವಿದ್ವಾಂಸರು ಹೇಳ್ತಾರೆ. ಇಲ್ಲಿ ಬುದ್ಧ, ಮಹಾವೀರ, ಚಾರ್ವಾಕ ಮುಂತಾದ ಈ ಸ್ಥಾಪಿತ ಸಂಪ್ರದಾಯಗಳ ವಿರುದ್ಧದ ಚಳುವಳಿ ಕಟ್ಟಿದ ದಾರ್ಶನಿಕರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಮುಖ್ಯವಾಗಿ ಸನಾತನ ವೈದಿಕ ಧರ್ಮದಲ್ಲಿದ್ದಂಥ ಮೌಢ್ಯಗಳು, ಪ್ರಾಣಿ ಬಲಿ ಇವುಗಳ ವಿರುದ್ಧ ನಡೆದ ಚಳುವಳಿಗಳಿವು. ಗೀತೆಯಲ್ಲಿ ಯುದ್ಧದ ಸನ್ನಿವೇಶವನ್ನೇ ಏಕೆ ಆಯ್ದುಕೊಳ್ಳಲಾಯಿತು ಅನ್ನೋದು ಕೂಡ ಇಲ್ಲಿ ಕುತೂಹಲಕಾರಿಯಾದ್ದು. ಇಲ್ಲಿ ಒಂದು ಸ್ಥಾಪಿತ ತತ್ವವನ್ನ ಎಲ್ಲರಿಗೆ ಒಪ್ಪಿಸುವ ರೀತಿಯಲ್ಲಿ ದೇವವಾಣಿಯ ರೂಪದಲ್ಲಿ ಮತ್ತು ಅವರ ಮನಸ್ಸಿನಲ್ಲಿ ಈ ತಂತ್ರವನ್ನ ತೂರುಕುವ ಹುನ್ನಾರ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಪ್ರಶ್ನೆಗಳು ಎದುರಾದರೆ ಪಟ್ಟಭದ್ರ ಹಿತಾಸಕ್ತರ ಬುಡ ಅಲಗಾಡ್ತದೆ. ಸನಾತನಿಗಳು ಕೂಡ ಅಷ್ಟೇ, ಯಾವತ್ತೂ ಪ್ರಶ್ನಿಸುವುದನ್ನ ಅವರು ಬಯಸೋದಿಲ್ಲ. ಅದಕ್ಕೆ ನೀನು ಹೇಳಿದಂತೆ ಕೇಳು, ನೀನು ಪ್ರಶ್ನೆಯನ್ನ ಕೇಳಬೇಡ, ಮೇಲ್ವರ್ಗಕ್ಕೆ ಅನುಕೂಲವಾಗುವ ಸುಳ್ಳುಗಳನ್ನ ಜನರ ಮನಸ್ಸಿನಲ್ಲಿ ತೂರಿಸಿ ಪ್ರಶ್ನಿಸದಂತೆ ಮಾಡುವುದು ಭಗವದ್ಗೀತೆಯ ಮುಖ್ಯ ಉದ್ದೇಶ. ಬುದ್ಧ ಇಲ್ಲಿ ಎಲ್ಲವನ್ನ ಪ್ರಶ್ನೆ ಮಾಡದ, ಅದಕ್ಕಾಗಿ ಗೀತೆಯ ಸೃಷ್ಟಿ ಆಯಿತು. ಬುದ್ಧನ ಪ್ರಶ್ನೆಗಳಿಗೆ ಉತ್ತರಿಸುವ ರೂಪದಲ್ಲೇ ಗೀತೆ ಸೃಷ್ಟಿಸಲಾಯಿತು. ಆರಂಭದಲ್ಲಿಯೇ ಮೊದಲ ಅಧ್ಯಾಯದಲ್ಲಿಯೇ ಗೀತೆಯಲ್ಲಿ ಬುದ್ಧನ ಪ್ರಶ್ನೆಗಳಿಗೆ ಹೆದರದಂತೆ ಆ ದುಗುಡ
ನೋವುಗಳು ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತವೆ. ಯುದ್ಧ ಒಂದು ನೆಪ ಅಷ್ಟೇ. ಅರ್ಜುನನ ಪ್ರಶ್ನೆಗಳು ಕುಟುಂಬಕ್ಕೆ ಸಂಬಂಧಿಸಿದ್ದು, ಯುದ್ಧಕ್ಕೆ ಸಂಬಂಧಿಸಿದ್ದಲ್ಲ. ಅದು ಭಾರತದಲ್ಲಿ ನಡೆಯುತ್ತಿದ್ದ ಸಿದ್ಧಾಂತಗಳ ಸಂಘರ್ಷಕ್ಕೆ ಸಂಬಂಧಿಸಿದ್ದು ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ವರ್ಣ ವ್ಯವಸ್ಥೆ ಬೇಕೋ ಬೇಡವೋ ಅನ್ನುವ ಚಿಂತನೆ ಬುದ್ಧನ ನಂತರ ಆರಂಭ ಆಯಿತು. ಬುದ್ಧನ ಬೋಧನೆಗಳು, ಚಾರ್ವಾಕನ ಬೋಧನೆಗಳು, ಮಹಾವೀರನ ಬೋಧನೆಗಳು ಇವೆಲ್ಲವೂ ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧವಾಗಿದ್ದು, ಆಗ ಜನರಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಬೇಕೋ ಬೇಡೋ ಅನ್ನುವ ಗೊಂದಲ ಸೃಷ್ಟಿಯಾದಾಗ ಅದು ಬೇಕು ಅಂತ ಗಟ್ಟಿಯಾಗಿ ಹೇಳಲು ದೇವವಾಣಿಯ ರೂಪದಲ್ಲಿ ಭಗವದ್ಗೀತೆಯನ್ನ ಸೃಷ್ಟಿಸಲಾಯಿತು ಅನ್ನೋದು ನಾವು ತಿಳ್ಕೊಳ್ಬೇಕಿಲ್ಲ. ಅರ್ಜುನನ ಮೂಲಕ ಪ್ರಶ್ನೆಗಳನ್ನ ಹಾಕಿಸಿ ಕೃಷ್ಣನ ಮೂಲಕ ಉತ್ತರ ಕೊಡಿಸುವ ತಂತ್ರದ ಭಾಗವೇ ಭಗವದ್ಗೀತೆಯ ಸೃಷ್ಟಿ. ಇಲ್ಲಿ ಮೊದಲ ಅಧ್ಯಾಯದಲ್ಲಿ ಇರುವ ಪ್ರಶ್ನೆಗಳಿಗೆ ಉಳಿದ 17 ಅಧ್ಯಾಯಗಳಲ್ಲಿ ಎಲ್ಲಿಯೂ ಸ್ಪಷ್ಟವಾಗಿ ಉತ್ತರಿಸುವ ಗೋಜಿಗೆ ಹೋಗಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಇದನ್ನು ಗುರುತಿಸಬೇಕು. ವರ್ಣ ವ್ಯವಸ್ಥೆ ಅಳಿಯಬಾರದು ಎನ್ನುವ ಕಪಟ ನಾಟಕವೇ ಭಗವದ್ಗೀತೆಯ ಮುಖ್ಯ ಜೀವಾಳ. ಅದು ಪ್ರಶ್ನಿಸುವ ಈ ಮನೋಗಾರಿಕೆ, ಪ್ರಶ್ನಿಸುವ ಒಂದು ಪರಂಪರೆ ಶಾಶ್ವತ ಆದರೆ ಸನಾತನ ಧರ್ಮ ನಾಶ ಆಗ್ತದೆ ಅನ್ನುವ ಆತಂಕ ಸನಾತನಿಗಳಿಗೆ. ಹೇಳಿದಂತೆ ಕೆಲಸ ಮಾಡು, ಪ್ರಶ್ನಿಸಬೇಡ, ನನ್ನ ಸ್ಥಾನಮಾನ ನಿಗದಿ ಮಾಡಿದಂತಿರಲಿ, ಅದನ್ನು ಪ್ರಶ್ನಿಸುವಂತಿಲ್ಲ, ನಿನಗೆ ನೀಡಿದ ಕೆಲಸ ಅಥವಾ ವರ್ಣ ಅದರಂತೆ ಮಾಡುವುದೇ ನಿನ್ನ ಧರ್ಮ. ಇಲ್ಲಿ ಸ್ವಧರ್ಮ ಅಂತ ಭಗವದ್ಗೀತೆಯಲ್ಲಿ ಒಂದು ಶಬ್ದವನ್ನು ಬಳಸಲಾಗ್ತದೆ. ಸ್ವಧರ್ಮ ಅಂದರೆ ಏನು? ಅದು ಒಟ್ಟಾರೆಯಾಗಿ ಹಿಂದೂ ಧರ್ಮವೇ ಅಥವಾ ಸನಾತನ ವೈದಿಕ ಬ್ರಾಹ್ಮಣ ಧರ್ಮವೇ? ಇಲ್ಲಿ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ನಾವು ಮಾಡಬೇಕಾಗ್ತದೆ. ಅಥವಾ ಫಲ ಬಯಸದೆ ಕೆಲಸ ಮಾಡು ಅಂತ ಹೇಳುವ ಸಂದೇಶವೇ? ಅರ್ಜುನ ಸಮಾಜದ ಅನೇಕ ದ್ವಂದ್ವಗಳನ್ನ ಶ್ರೀಕೃಷ್ಣನ ಎದುರಿಗೆ ಇಟ್ಟಾಗ ಗೀತೆ ಅವನ್ನು ಇಲ್ಲಿ ಮಧ್ಯ ತರಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಈ ಗ್ರಂಥ ಯಾರ ಪರವಾಗಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ. ಆತ್ಮಕ್ಕೆ ಸಾವು ಇಲ್ಲದಿದ್ರೆ ಯಾಕೆ ಯುದ್ಧ ಮಾಡಬೇಕು ಅಂತ ಇಲ್ಲಿ ಅರ್ಜುನ ಪ್ರಶ್ನಿಸಿದಾಗ, ಯುದ್ಧದ ಪರಿಣಾಮಗಳ ಪ್ರಶ್ನೆ ಕೇಳಿದರೆ ವರ್ಣಸಂಕರದ ಕುರಿತು ಉತ್ತರ ಬರ್ತದೆ. ಮೂರ್ತ ರೂಪದ ಪ್ರಶ್ನೆಗಳಿಗೆ ಅಮೂರ್ತ ರೂಪದ ಉತ್ತರಗಳು ಹೊರಹಾಕಲಾಗ್ತದೆ. ಕೆಲವರಿಗೆ ಮೋಕ್ಷ, ಕೆಲವರಿಗೆ ಇಲ್ಲ, ಅದು ನಿತ್ಯ ನಾರಕಿಗಳನ್ನುವ ವಿತಂಡವಾದ ಅಲ್ಲಿ ವ್ಯಕ್ತ ಆಗ್ತದೆ. ಬುದ್ಧ ಹುಟ್ಟದಿದ್ದರೆ, ಮಹಾವೀರ ಹುಟ್ಟದಿದ್ದರೆ, ಚಾರ್ವಾಕ ಹುಟ್ಟದಿದ್ದರೆ, ಇವರು ಚಾತುರ್ವರ್ಣ ವ್ಯವಸ್ಥೆಯನ್ನ, ಬ್ರಾಹ್ಮಣ ಕೇಂದ್ರಿತ ಸಮಾಜದ ಎಲ್ಲ ಅಸಂಗತಗಳನ್ನು ಪ್ರಶ್ನಿಸದೆ ಹೋಗಿದ್ರೆ ಬಹುಶಃ ಭಗವದ್ಗೀತೆ ಹುಟ್ಟುತ್ತಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಬುದ್ಧ ಎತ್ತಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಲುವಾಗಿಯೇ ಭಗವದ್ಗೀತೆಯನ್ನ ಕೃತಕವಾಗಿ ಸೃಷ್ಟಿಸಲಾಯಿತು ದೇವವಾಣಿಯ ರೂಪದಲ್ಲಿ ಅನ್ನೋದು ನಾವು ತಿಳ್ಕೊಳ್ಬೇಕು. ಗೌತಮ ಬುದ್ಧ ಎತ್ತಿದ ಪ್ರಶ್ನೆಗಳ ಪರಿಣಾಮದಿಂದ ವೈದಿಕ ಸಾಹಿತ್ಯ 1ನೇ ಶತಮಾನದ ಈಚೆಗೆ ಸೃಷ್ಟಿಯಾಗ್ತದೆ. ಬಹುಶಃ ಈ ಭಗವದ್ಗೀತೆ ಕೂಡ ಬುದ್ಧೋತ್ತರ ಕಾಲಘಟ್ಟದಲ್ಲೇ ಹುಟ್ಟಿದ್ದಾಗಿ ಇದರ ಆಯುಷ್ಯು 1ನೇ ಶತಮಾನದಿಂದ 6-7ನೇ ಶತಮಾನದವರೆಗೆ ಇರಬೇಕು ಅಂತ ತಜ್ಞರು ಪ್ರಾಜ್ಞರು ಗುರುತಿಸ್ತಾರೆ. ಕೆಲವರಂತೂ ಶಂಕರಾಚಾರ್ಯರೇ ಭಗವದ್ಗೀತೆಯ ಸೃಷ್ಟಿಕರ್ತರು ಅಂತ ಕೂಡ ಹೇಳ್ತಾರೆ. ಆದರೆ ನಿಖರವಾಗಿ ಭಗವದ್ಗೀತೆ ಯಾವಾಗ ಹುಟ್ಟಿತು ಅನ್ನೋದು ಅಸ್ಪಷ್ಟ ಆದರೂ ಕೂಡ ಭಗವದ್ಗೀತೆ ಬುದ್ಧೋತ್ತರ ಕಾಲಘಟ್ಟದಲ್ಲಿ ಬುದ್ಧ ಹಾಕಿದ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ವಿಫಲ ಪ್ರಯತ್ನದ ಭಾಗವಾಗಿ ಭಗವದ್ಗೀತೆ ಹುಟ್ಟಿತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಳೇಬೇಕು. ಗುಲಾಮರು ಯಾವಾಗಲೂ ಆಯುಧಗಳಿದ್ದಂತೆ, ಅವರಿಗೆ ನಾಲಿಗೆ ಇರುವುದಿಲ್ಲ. ಭಾರತದಲ್ಲಿ 95% ಗುಲಾಮರನ್ನು ಸೃಷ್ಟಿ ಮಾಡಿ ಅವರನ್ನು ಆಯುಧದಂತೆ ಬಳಸಿ ಅವರ ನಾಲಿಗೆಯನ್ನು ಕತ್ತರಿಸಿದ ವ್ಯವಸ್ಥೆ 5% ಮಾಲೀಕರದು. ಹೀಗೆ ಈ 5% ಮಾಲೀಕರು ತಮಗೆ ಎದುರಾದ ವೈಚಾರಿಕ ಪ್ರಶ್ನೆಗಳನ್ನು, ವೈಜ್ಞಾನಿಕ ಪ್ರಶ್ನೆಗಳನ್ನು ಹತ್ತಿಕ್ಕುವ ಸಲುವಾಗಿ ದೇವವಾಣಿಯ ರೂಪದಲ್ಲಿ ಬುದ್ಧನ ಅಸ್ತಿತ್ವವನ್ನು, ಬುದ್ಧನ ಪ್ರಶ್ನೆಗಳನ್ನು ನಿರುತ್ತರಗೊಳಿಸಲು ಭಗವದ್ಗೀತೆಯನ್ನು ಹುಟ್ಟು ಹಾಕಿದರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತದೆ. ಭಗವದ್ಗೀತೆ ಯಾವ ಉದ್ದೇಶಕ್ಕೆ ಹುಟ್ಟಿತು, ಅದರ ಚಾರಿತ್ರಿಕ ಹುಟ್ಟಿನ ಹಿನ್ನೆಲೆ ಏನು ಅನ್ನೋದು ನಾವು ಇನ್ನೂ ಅದನ್ನು ಸಂಪೂರ್ಣವಾಗಿ ಓದುವ ಮೂಲಕ, ವಿಮರ್ಶಿಸುವ ಮೂಲಕ ತಿಳ್ಕೊಳ್ಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ
ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.